ಚಾನೆಲ್ ಸವಿತಾ ಡೈರೀಸ್. ನೈಟು 5:30ಗೆ ಅಲಾರಾಮ್ ಇಟ್ಬಿಟ್ಟು ಮಲ್ಕೊಂಡಿದ್ದು ನಾನು. ಸೊ ಅಲಾರಾಮ್ ಏನೋ ಬೆಳಗ್ಗೆ ಕರೆಕ್ಟಾಗಿ ಎಬ್ಬಿಸ್ತು ನನ್ನ. ನನಗೆ ಅಲಾರಾಮ್ ಆಫ್ ಮಾಡಿರೋದಷ್ಟೇ ಗೊತ್ತು. ಆಮೇಲೆ ಎದ್ದು ಬಂದು ನೋಡಿದ್ರೆ ಇಷ್ಟು ಬೆಳಕಾಗೋಗ್ಬಿಟ್ಟಿದೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳು. ಇಂಡಿಪೆಂಡೆನ್ಸ್ ಡೇ. ಫ್ರೈಡೇ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ನಮ್ಮ ಪಾಪುಗೆ ಕೂಡ ಸ್ಕೂಲ್ ರಜಾ ಇತ್ತು. ಹಾಗೆ ನಮ್ಮ ಬಾಸ್ಗೆ ಕೂಡ ಆಫೀಸ್ ಲೀವ್ ಇತ್ತು. ಸೊ ಫ್ರೈಡೇ ಕೂಡ ಆಗಿದೆ, ಹೇಗಿದ್ರು ಅಂದ್ಬಿಟ್ಟು ಗೊರುನಳ್ಳಿಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು. ಅದರಿಂದನೇ ನೈಟು ಅಲಾರಾಮ್ ಕೂಡ ಇಟ್ಕೊಂಡು ಮಲಗಿದ್ದೆ, ಬೇಗ ಎದ್ಬಿಡಬೇಕು ಅಂದ್ಬಿಟ್ಟು. ನೋಡಿದ್ರೆ 1 ಸೆಕೆಂಡ್ ಆಫ್ ಮಾಡಿದ್ದಕ್ಕೆ ಆಲ್ರೆಡಿ 7:30 ಆಗ್ಬಿಟ್ಟಿತ್ತು ನಾನು ಎದ್ದಾಗ. ಏನು ಮಾಡೋದಕ್ಕಾಗೋದಿಲ್ಲ, ಕೆಲವೊಂದು ಸಾರಿ ಹೀಗೆ ಆಗ್ಬಿಡುತ್ತೆ. ಸೊ ಏನು ಮಾಡೋದಂದ್ಬಿಟ್ಟು ನಾನು ಮನೆ ಎಲ್ಲ ಗುಡಿಸಿ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಫಸ್ಟು ಪೂಜೆ ಮುಗಿಸ್ಕೊಂಬಿಡೋಣ. ಇನ್ ಕೇಸ್ ಏನಾದರೂ ಟೈಮ್ ಇತ್ತು ಅಂದರೆ ಟಿಫನ್ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಅಂದ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆದೆ. ಇದು ನಂದು ಔಟ್ಫಿಟ್ಟು. ಸೊ ದೇವಸ್ಥಾನಕ್ಕೆ ಹೋಗೋದ್ರಿಂದ ಸ್ಯಾರಿನೇ ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಸ್ಯಾರಿ, ತುಂಬ ಸಾಫ್ಟಾಗಿತ್ತು. ಇನ್ನು ನಾನು ರೆಡಿಯಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇವರು ಮತ್ತು ಪಾಪು ಕೂಡ ಸ್ನಾನ ಮಾಡಿ ರೆಡಿ ಆಗಿದ್ರು. ಸೊ ಒಟ್ಟಿಗೆ ಪೂಜೆ ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು. ಇನ್ನು ನಾನು ಹೀಗೆ ಎಲ್ಲೋ ಕೇಳಿರೋ ಅಂಥದ್ದು, ನಾವು ಪೂಜೆ ಮಾಡೋವಾಗ ಬಾಳೆಹಣ್ಣನ್ನು ಮುರಿತೀವಲ್ವ, ಸೊ ಅದನ್ನು ನಾವು ಉಗುರಿಂದ ಅಂದರೆ ಉಗುರು ಟಚ್ ಮಾಡಿ ಮುರಿಬಾರ್ದಂತೆ. ನಾನು ಉದ್ದರಣೆ ಬೌಲಲ್ಲಿ ಸ್ಪೂನ್ ಇರುತ್ತಲ್ವ, ಆ ಸ್ಪೂನ್ ತೊಗೊಂಡು ಹಣ್ಣುಗಳನ್ನ ಮುರ್ಕೋತಾ ಇದ್ದೀನಿ. ಇಲ್ಲ ಉಗುರು ಯೂಸ್ ಮಾಡದೆ ಬೆರಳುಗಳಿಂದ ಬೇಕಾದರೂ ಮುರ್ಕೋಬೋದು, ಇಲ್ಲ ಉದ್ದರಣೆ ಬೌಲು ಸ್ಪೂನ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಆರತಿ ಮಾಡೋ ಸಮಯಕ್ಕೆ ಇವರು ಕೂಡ ರೆಡಿಯಾಗಿ ಬಂದರು. ಸೊ ಇಬ್ಬರು ಸೇರಿ ಒಟ್ಟಿಗೆ ದೇವರಿಗೆ ಆರತಿ ಮಾಡ್ಕೋತಾ ಇದ್ದೀವಿ. ಆಮೇಲೆ ಹಾಗೆ 3 ಜನನೂ ನಿಂತ್ಕೊಂಡು ಒಂದು ಚೂರು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ನಿಂತ್ಕೊಂಡಿದ್ದೀವಿ. ಹೇಗಿದೆ ನಮ್ಮ ಪುಟಾಣಿ ಫ್ಯಾಮಿಲಿ. ಆಮೇಲೆ ಬೆಳಗ್ಗೆಯಿಂದ ನಾವು ಕಾಫಿ ಕೂಡ ಕುಡ್ದಿರಲಿಲ್ಲ, ಪಾಪುಗೆ ಹಾಲು ಕೂಡ ಕೊಟ್ಟಿರಲಿಲ್ಲ. ಸೊ ಸ್ವಲ್ಪ ಪಾಪುಗೆ ಹಾಲು ಕೊಟ್ಬಿಟ್ಟು ನಾವು ಕೂಡ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ಹೊರಡೋಣ ಅಂದ್ಬಿಟ್ಟು ಕಾಫಿ ಕುಡಿತಾ ಇದ್ದೀವಿ. ಇನ್ನು ಅಮ್ಮ ಕೂಡ ಬಂದಿದ್ದರು, ಗೊರುನಳ್ಳಿಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಮ್ಮಂಗೂ ರೆಡಿ ಮಾಡಿಸಿದ್ದೆ. ಅಮ್ಮಂಗೂ ಸೇಮ್ ಸ್ಯಾರಿ ತೊಗೊಂಡು ಸ್ಟಿಚ್ ಮಾಡಿಸಿದ್ದು. ಸೊ ಇಬ್ಬರೂ ಒಂದೇ ಥರ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀವಿ. ಹೇಗೆ ಕಾಣ್ತಿದ್ದೀವಿ ನಾವು ಅಮ್ಮ ಮಗಳು. ಅಮ್ಮಂಗೆ ನಾನು ಹೇಳ್ತಾ ಇದ್ದೆ, ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು, ನಮ್ಮಮ್ಮನ ಥರ ಅಲ್ಲ ನನ್ನ ಅಕ್ಕನ ಥರ ಕಾಣಿಸ್ತಾ ಇದೆಯಾ ನೀನು ಅಂತ. ಅದಕ್ಕೆ ಅಮ್ಮ ನಗ್ತಾ ಇದ್ರು, ನಗಿಸ್ಬೇಡ ಸುಮ್ಮನೆ ಇರು ಅಂತ. ಇನ್ನು ನಮ್ಮ ಪಾಪು ಎಲ್ಲಾದರೂ ಹೋಗಲಿ, ಅವನ ಕಣ್ಣಿಗೇನಾದರೂ ಈ ಮಿಷಿನ್ ಬಿತ್ತು ಅಂದರೆ ಕಾಯಿನ್ ಇಸ್ಕೊಂಡು ಅವನದು ವೆಯ್ಟ್ ಚೆಕ್ ಮಾಡ್ಕೊಳ್ಳೋವರೆಗೂ ಸುಮ್ಮನೆ ಬಿಡಲ್ಲ. ಸೊ ವೆಯ್ಟ್ ಕೂಡ ಚೆಕ್ ಮಾಡಿಕೊಂಡ. ಇನ್ನು ನನಗೆ ಮನೇಲಿ ಟಿಫನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗಲಿಲ್ಲ. ಸೊ ಅದರಿಂದ ಟೈಮ್ ಆಗಿಬಿಡುತ್ತೆ, ಹೊರ್ಗಡೆನೇ ಟಿಫನ್ ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ಟಿಫನ್ ಮಾಡ್ಕೊಳ್ಳೋಕೆ ಬಂದಿದ್ದೀವಿ. ನಮ್ಮ ಪಾಪುಗೆ ಆಲ್ರೆಡಿ ಕೆಮ್ಮಿದೆ ಲೈಟಾಗಿ. ಪೂರಿ ಬೇಡ ಅಂದ್ರೂ ಪೂರಿನೇ ಬೇಕು ಅಂತ ಹಠ ಮಾಡಿ ಪೂರಿ ಕೊಡಿಸ್ಕೊಂಡಿದ್ದಾನೆ. ಪಾಪು ಎಷ್ಟು ತರಲೆ ಮಾಡ್ತಾನೆ ಅಂದರೆ ಅವ್ರ ಡ್ಯಾಡಿಗೆ ಕಾರ್ ಡ್ರೈವ್ ಮಾಡೋಕ್ಕೆ ಬಿಡಲ್ಲ. ಈ ಥರ ಎಲ್ಲ ತರಲೆ ಕೆಲಸ ಮಾಡ್ತಾನೆ ಇರ್ತಾನೆ ಕೂತ್ಕೊಂಡು. ಇನ್ನು ಟ್ರಾವೆಲ್ ಮಾಡೋದಕ್ಕೂ ಕೂಡ ಅಷ್ಟೇ. ವೆದರ್ ತುಂಬ ಚೆನ್ನಾಗಿತ್ತು. ವ್ಯೂ ಕೂಡ ಆ ಸೈಡು ನೇಚರು ಎಲ್ಲ ಗ್ರೀನು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನು ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿವಸದ್ದು ಕ್ಲಿಪ್ಪು ತೊಗೊಂಡು ಇಟ್ಕೊಂಡಿದ್ದೆ ನಾನು. ನಮ್ಮ ಮನೇಲಿ ನಾನು ಹೇಗೆ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ಅನ್ನೋದು ಒಂದು ಪುಟ್ಟ
ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಹೀಗೆ ಇತ್ತು ಆವತ್ತಿನ ದಿವಸ ನಮ್ಮ ಮನೇಲಿ. ಈ ಥರ ಸಿಂಪಲಾಗಿ ಪೂಜೆ ಮಾಡಿಕೊಂಡು ಮಾಮೂಲಿ ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದು ಅಷ್ಟೇ. ನನಗೂ ಕೂಡ ತುಂಬ ಆಸೆ ಆಗುತ್ತೆ ಎಲ್ಲರೂ ಮಾಡೋದು ನೋಡಿದ್ರೆ ನಮ್ಮ ಮನೇಲೂ ಲಕ್ಷ್ಮಿನ ಕೂರಿಸ್ಬೇಕು ಅಂತ. ಬಟ್ ನನಗೆ ಒಂದು ಕನಸಿದೆ. ಸೊ ಆವಾಗಲೇ ನಾನು ಲಕ್ಷ್ಮಿನ ಕೂರಿಸ್ಬೇಕು ಮನೆಯಲ್ಲಿ ಅಂತ. ಸೊ ಆ ದಿವಸ ಬೇಗ ಬರಲಿ ಅಂತ ಬೇಡ್ಕೋತೀನಿ. ಮತ್ತು ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ನನಗೆ ಸ್ಟಾರ್ಟಿಂಗ್ ನೋಡ್ತಾನೆ ಭಯ ಆಗ್ತಿತ್ತು. ಇದೇನಪ್ಪ ಇಷ್ಟೊಂದು ಜನ ಇದ್ದಾರೆ ದೇವಸ್ಥಾನದಲ್ಲಿ, ನಾನು ಇಲ್ಲಿ ಇಷ್ಟೊಂದು ಜನ ಬರ್ತಾರೆ ಅಂತ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ನನಗೆ ಶಾಕ್ ಆಗಿದ್ದು ಏನಂತ ಅಂದರೆ ಇಷ್ಟೊಂದು ಜನ ಇದ್ದಾರೆ, ನನಗೆ ದರ್ಶನ ಆಗುತ್ತೋ ಇಲ್ವಪ್ಪ ನಿಜವಾಗ್ಲೂ ಅಂತ ಭಯ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಗರುನಳ್ಳಿಗೆ ಮೋಸ್ಟ್ಲಿ ಅಷ್ಟು ಜನ ಯಾರೂ ಬರಲ್ಲ ಅಂದ್ಕೊಂಡಿದ್ದೆ ನಾನು. ಬಟ್ ಫಸ್ಟು ಟೈಮು ನಾನು ಇಷ್ಟೊಂದು ಜನನ ಗರುನಳ್ಳಿಲಿ ನೋಡ್ತಾ ಇರೋದು. ಒಂದು ಕ್ಷಣ ನೋಡಿಬಿಟ್ಟು ಧರ್ಮಸ್ಥಳ ತಿರುಪತಿ ನೆನಪಾಗೋಯ್ತು ನನಗೆ. ಆ್ಯಕ್ಚುಲಿ ನಾನು ಇಲ್ಲಿ ಜನ ಇರೋದಿಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು. ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಿಲ್ಲ ಅಲ್ವಾ, ಸೊ ಮಡ್ಲಕ್ಕಿ ಸೀರೆ ಎಲ್ಲ ದೇವ್ರ ಮುಂದೆ ಇಟ್ಬಿಡ್ತೀನಿ. ಸೊ ಆ ಮಡ್ಲಕ್ಕಿ ಎತ್ತಿಟ್ಟಿದ್ದೆ. ಇಲ್ಲಿ ಅಮ್ಮಂಗೆ ತೊಗೊಂಬಂದು ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಗೌರ್ಮೆಂಟ್ ಹಾಲಿಡೇ ಇತ್ತಲ್ವ, ಅದು ಫ್ರೈಡೇನೇ ಇತ್ತಲ್ವ, ಸೊ ಎಲ್ಲರೂ ಬಂದಿದ್ದಾರೆ. ಅಂತೂ ಹೇಗೋ ಅಮ್ಮನ ದಯೆಯಿಂದ ಚೆನ್ನಾಗಿಯೇ ದರ್ಶನ ಆಯಿತು ನಮಗೆ. ₹100 ದರ್ಶನಕ್ಕೇ ಅಷ್ಟು ಜನ ಇದ್ದರು. ಟಿಕೆಟ್ ತೊಗೊಳಕ್ಕೆ ಕೂಡ ಅಲ್ಲಿ ಜಾಗ ಇರಲಿಲ್ಲ. ಇನ್ನು ಫ್ರೀ ದರ್ಶನಕ್ಕಂತೂ ಕೇಳಲೇಬೇಡಿ. ಸೊ ಏನು ಮಾಡೋದಂತ ನಾವು ದೇವಸ್ಥಾನದ ಹತ್ರ ಬಂದುಬಿಟ್ಟು ಅಲ್ಲಿ ಸ್ವಲ್ಪ ಜನ ಮಕ್ಕಳಿರೋರು ಕೂಡ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು. ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಮಕ್ಕಳಿರೋರಿಗೆ ಬಿಟ್ಟರು ದೇವಸ್ಥಾನ ಸೈಡಿಂದ. ಸೊ ಹೇಗೋ ದೇವ್ರ ದರ್ಶನ ಮಾಡಿದ್ವಿ. ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಿಲ್ಲ ಅಲ್ವಾ, ದೇವ್ರ ಮುಂದೆನೇ ಸ್ಯಾರಿ ಮಡ್ಲಕ್ಕಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಸೊ ಆ ಮಡ್ಲಕ್ಕಿ ಸ್ಯಾರಿ ಎಲ್ಲ ದೇವ್ರಿಗೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಬಂದಿದ್ದು. ನಿಜವಾಗ್ಲೂ ಹೇಳ್ತೀನಿ, ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದ ದಿವಸ ಎಲ್ಲೂ ಕೂಡ ಪ್ಲ್ಯಾನ್ ಮಾಡಲೇಬಾರ್ದು ಅನಿಸ್ಬಿಡ್ತು. ಫೈನಲ್ ನಮ್ಮ ಮನೇಲಿ ಹೇಳಿದ್ದು ಅಷ್ಟೇ, ನೀನು ಏನಾದರೂ ಗೌರ್ಮೆಂಟ್ ಹಾಲಿಡೇ ಇರೋ ದಿವಸ ಪ್ಲ್ಯಾನ್ ಮಾಡಲೇಬೇಡಮ್ಮ, ನನಗೆ ಹೇಳ್ಬಿಟ್ಟು ಮಾಡು, ಈ ಥರ ಮಾತ್ರ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಯಾಕಂದರೆ ಅಷ್ಟು ಬೇಜಾರಾಗೋಯ್ತು ಈ ಸರಿ. ಎಷ್ಟು ಜನ ಪುಟ್ಟ ಮಕ್ಕಳನ್ನೆಲ್ಲ ಎತ್ಕೊಂಡ್ಬಂದಿದ್ದಾರೆ. ಮಳೆ ಬೇರೆ ಸಿಕ್ಕಾಪಟ್ಟೆ, ಆ ಮಳೆಯಲ್ಲೇ ನಿಂತಿದ್ದಾರೆ. ನೋಡಿಬಿಟ್ಟು ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಇನ್ನು ನಾವು ಕೂಡ ಕಂಪ್ಲೀಟಲ್ಲೆಲ್ಲ ಮುಗಿಸ್ಕೊಂಡು ಹೊರಟಾಗ ಆಲ್ರೆಡಿ 5 o'clock ಆಗಿತ್ತು. ನೀವು ಕೂಡ ಅಷ್ಟೇ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಹಾಲಿಡೇಸ್ ಆಲ್ಮೋಸ್ಟ್ ಎಲ್ಲ ಕಡೆಯೂ ಜನ ಇದ್ದೇ ಇರ್ತಾರೆ. ಹಾಗೆ ಸೈಡಲ್ಲಿ ಬಸ್ಸು ಹಳ್ಳಕ್ಕೆ ಹೋಗ್ಬಿಟ್ಟಿತ್ತು ಚಕ್ರ. ಸೊ ಯಾರಿಗೂ ಏನೂ ತೊಂದರೆ ಆಗಿರಲಿಲ್ಲ. ನಾವು ಮಧ್ಯಾಹ್ನ ಊಟ ಕೂಡ ಮಾಡ್ಕೊಂಡಿರಲಿಲ್ಲ. ಸೊ ಹಶ್ವಾಗ್ತಿತ್ತು, ಟೀನಾದರೂ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ. ಓಕೆ ಬೇಬಿ. ಎಲ್ಲ ಕ್ಲೀನಾಗಿ ನೀಟಾಗಿ ಜೋಡಿಸಿ ಎಲ್ಲ ರೆಡಿ ಮಾಡಮ್ಮ. ಪಾಪ ಸವಿಯಮ್ಮ ಒಬ್ಳಿಗೆ ಮಾಡಿ ಸಾಕಾಗಲ್ವಾ ಪಾಪ. ಎಲ್ಲ ನೀಟಾಗಿ ಜೋಡಿಸಮ್ಮ.
ಮಾಡಿಸ್ತೀರಾ ಸವಿಕೈಲಿ ಇಬ್ರುನಾ? ಹಂಗಲ್ಲ, ನೀಟಾಗಿ ಮಾಡ್ಬೇಕು ಕೆಲಸ. ಈ ಥರ ನೀಟಾಗಿ ಮಾಡ್ಬೇಕು ಕೆಲಸ. ಬುಕ್ಕೆತ್ತು ಐತಿ ಬೇಬಿಗೆ. ರಿಮೋಟ್ ಯಾವಾಗ ಇಟ್ಕೊಂಡೆ? ರಿಮೋಟ್ ಯಾವಾಗ ಇಟ್ಕೊಂಡೆ? ಸವಿ ಕೊಟ್ಲಾ? ನಾಟಕ ಆಡ್ಬಿಟ್ಟು ನನ್ನ ಹತ್ರ ಟಿವಿ ಹಾಕ್ಸ್ಕೊಂತ ಇರೋದು. ಹ್ಞೂ ಸವಿ, ನೀನು ಹೆಸರಿಕ್ಕಿದ್ದ ನನಗೆ ಸವಿ ಅಂತ? ಹಾ, ನೀನೇ ಹೆಸರಿಕ್ಕಿದ್ದ? ಯಾರ ಮಗಳು ನಾನು? ಯಾರ ಮಗಳು ನಾನು? ಸವಿತಮ್ಮ ಗೊತ್ತು. ಸವಿತಮ್ಮ ಯಾರ ಮಗಳು? ಅಜ್ಜಿ ಮಗಳನ್ನ. ಅಜ್ಜಿ ಮಗಳಾ? ಮತ್ ನೀನ್ ಅಜ್ಜಿ ಮಗಳನ್ನ ಸವಿ ಅಂತ ಕರಿತೀಯಾ? ಅಜ್ಜಿ ಮಗಳನ್ನ ನೀನ್ ಸವಿ ಅಂತ ಕರಿತೀಯಾ? ಅಂತ ಕರಿಬೇಕು. ನಾನು ಅಮ್ಮ ತಾನೇ, ಮತ್ತೆ ನನ್ನ ಹೆಸರು ಕರಿತೀಯ ನೀನು? ಇನ್ನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಗೆ ರ್ಯಾಂಡಮ್ ಆಗಿ ಶೇರ್ ಮಾಡಿದ್ದೀನಿ ನಾನು. ಹೇಗನ್ನಿಸ್ತು ನಿಮಗೆಲ್ಲ ಇವತ್ತಿನ ಈ ಒಂದು ವಿಡಿಯೋ? ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.